ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಮೂತ್ರಪಿಂಡ ದಿನಾಚರಣೆಯ ಸಂದರ್ಭದಲ್ಲಿ ಮೂತ್ರಪಿಂಡ ದಿನದ ಮಹತ್ವ, ಧ್ಯೇಯ ವಾಕ್ಯ ಹಾಗೂ ಮೂತ್ರಪಿಂಡಗಳ ಆರೈಕೆ ಈ ಕುರಿತು ಮೈಸೂರಿನ ನೆಫ್ರೋ ಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಶಿಕಿರಣ್ ಕೆಬಿ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ವಿಶ್ವ ಮೂತ್ರಪಿಂಡ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮೂತ್ರಪಿಂಡಗಳ ಬಗ್ಗೆ ವಿಶೇಷವಾಗಿ ಜಾಗೃತಿ ವಹಿಸಿ ನಿಮ್ಮ ಮೂತ್ರಪಿಂಡಗಳನ್ನು ಚೆನ್ನಾಗಿ ಇಟ್ಕೊಂಡ್ರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋ ಸಂದೇಶ ಸಾರಲಿಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ವರ್ಲ್ಡ್ ಕಿಡ್ನಿ ಡೇ ಆಚರಿಸಲಿಕ್ಕೆ ಕರೆ ನೀಡಿದೆ. ಈ ವರ್ಷದ ವರ್ಲ್ಡ್ ಕಿಡ್ನಿ ಡೇಯ ಘೋಷವಾಕ್ಯ ಏನು, ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ, ಈ ಕಿಡ್ನಿ ಡೇಯ ಮಹತ್ವ ಏನು, ಇದನ್ನೆಲ್ಲ ತಿಳಿಸಿಕೊಡ್ಲಿಕ್ಕಾಗಿ ಮೈಸೂರಿನ ನೆಫ್ರೋ ಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಬಿ ಶಶಿಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಶಿಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಡಾಕ್ಟರ್ ಶಶಿಕಿರಣ್ ಅವರೇ, ಮೊದಲಿಗೆ ಮೂತ್ರಪಿಂಡಗಳ ಕಾರ್ಯಚಟುವಟಿಕೆಗಳು, ಅದರ ಪರಿಕಲ್ಪನೆ ಬಗ್ಗೆ ಹೇಳಿ. ಮ್ಯಾಮ್, ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕೇಳಿದೀವಲ್ವಾ, ಅಂದರೆ ನಮ್ಮ ಶರೀರದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕ್ಲಿಕ್ಕೆ ಅಂತ ಇರೋ ಸಿಸ್ಟಮ್ಸ್. ಇದರಲ್ಲಿ ಮುಖ್ಯವಾಗಿ ನಮಗೆ GI ಸಿಸ್ಟಮ್ ಅಂದರೆ ಕರಳು ಒಂದಾದ್ರೆ, ಇನ್ನು ನಮ್ಮ ರಕ್ತದಿಂದ ವೇಸ್ಟ್ ಪ್ರಾಡಕ್ಟ್ಸ್ನ ತೆಗೆದಾಕ್ಲಿಕ್ಕೆ ಒಂದು ಸಿಸ್ಟಮ್ ಏನಿದೆ, ಅದು ಕಿಡ್ನಿ ಸಿಸ್ಟಮ್. ಇದು ನಮ್ಮ ಶರೀರದಲ್ಲಿ ಅಂದರೆ ರಕ್ತದಲ್ಲಿ ಕೆಲವೊಂದು ವೇಸ್ಟ್ ಪ್ರಾಡಕ್ಟ್ಸ್ನ ತೆಗೆದು ಹೊರಗಡೆ ಹಾಕ್ಬೇಕಾದ್ರೆ ಅದನ್ನ ಶುದ್ಧೀಕರಣ ಅಂತ ಮಾಡುತ್ತೆ. ಇದು ಬರೀ ಅಷ್ಟೇ ಅಂತ ಸುಮಾರು ಜನ ತಿಳ್ಕೊಂಡಿರ್ತಾರೆ. ಬಟ್ ಅದು ಅಲ್ಲದೆ ಕಿಡ್ನಿ ಇನ್ನೂ ಹಲವಾರು ಕೆಲಸಗಳನ್ನ ಮಾಡುತ್ತೆ. ಅದರಲ್ಲಿ ಈಗ ನಮ್ಮ ರಕ್ತ ಉತ್ಪನ್ನದಲ್ಲಿ ಕಿಡ್ನಿದು ಒಂದು ಕೈ ಇದೆ ಅಂತ ಗೊತ್ತೈತೆ ನಿಮಗೆ. ಅದು ಕೂಡ ಎರಿಥ್ರೋಪಾಯ್ಟಿನ್ ಅಂತ ಒಂದು ಅಂಶನ ಕೂಡ ನಮ್ಮ ಕಿಡ್ನಿ ಉತ್ಪನ್ನ ಮಾಡುತ್ತೆ. ಎರಡನೇದು ನಮ್ಮ ಬೋನ್ ಹೆಲ್ತ್, ಮೂಳೆಯ ಆರೋಗ್ಯಕ್ಕೂ ಕಿಡ್ನಿ ಆರೋಗ್ಯ. ವಿಟಮಿನ್ ಡಿ ಕೇಳಿರ್ಬೇಕಲ್ಲ, ಅದು ತುಂಬಾ ಮುಖ್ಯ ನಮ್ಮ ಬೋನ್ ಹೆಲ್ತ್. ಸೂರ್ಯನ ಕಿರಣಗಳಿಂದ ಅಲ್ಲಿಂದ ಬರುತ್ತಲ್ಲ, ಅದು ಇನ್ನು ಆಕ್ಟಿವ್ ಫಾರ್ಮ್ ಅಲ್ಲಿ ಇರಲ್ಲ. ಅದನ್ನ ಆಕ್ಟಿವ್ ಫಾರ್ಮ್ ಕನ್ವರ್ಟ್ ಆಗದೆ ಕಿಡ್ನಿನಲ್ಲಿ. ಸೊ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಬೋನ್ ಪ್ರಾಬ್ಲಮ್ ಬರುತ್ತೆ. ಅದನ್ನ ಮೊದಲು ನಾವು ರೀನಲ್ ಆಸ್ಟಿಯೋಡಿಸ್ಟ್ರೋಫಿ ಅಂತ ಕರಿತಿದ್ವಿ, ಅಂದ್ರೆ ಬೋನ್ ಪ್ರಾಬ್ಲಮ್ ಬಿಕಾಸ್ ಆಫ್ ಕಿಡ್ನಿ ಇಶ್ಯೂಸ್. ಇದ್ರ ಜೊತೆಗೆ ನಮ್ಮ ಶರೀರದಲ್ಲಿ ನೀರಿನ ಅಂಶ ಎಷ್ಟಿರಬೇಕು ಅದರ ನಿಯಂತ್ರಣ ಕೂಡ ಕಿಡ್ನಿ ಮಾಡುತ್ತೆ. ಹಾಗೆ ಈ ಕೆಲವೊಂದು ಲವಣಗಳಿರ್ತಾವಲ್ಲ ಮೇಡಮ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕೂಡ ಅದನ್ನು ಕೂಡ ನಮ್ಮ ಕಿಡ್ನಿ ರೆಗ್ಯುಲೇಟ್ ಮಾಡುತ್ತೆ. ಯಾವಾಗ ಈ ಕಿಡ್ನಿಗೆ ಸಮಸ್ಯೆ ಬರುತ್ತೆ ಸರ್? ಮೇಡಮ್, ಈಗ ಭಗವಂತ ನಮ್ಮನ್ನ ಹುಟ್ಟಿಸಿದಾಗ ಸೃಷ್ಟಿಕರ್ತ 2 ಕಿಡ್ನಿ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಏನಾಗ್ತದೆ, ಆ ಕಿಡ್ನಿ ಫಾರ್ಮ್ ಆಗ್ತಿರುತ್ತಲ್ಲ ಮ್ಯಾಮ್, ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಆಗ್ಲೇ ಕೆಲವೊಂದು ಕಾರಣಗಳಿಂದ ಕಿಡ್ನಿ ಸಮಸ್ಯೆ ಬರ್ಬೋದು. ಅದರಲ್ಲಿ ಕೆಲವೊಂದಕ್ಕೆ ನಾವು ಕಾರಣ ಕಂಡುಹಿಡಿಬಹುದು. ಅಂದ್ರೆ ಈಗ ತಾಯಿಗೆ ಯಾವುದೋ ರೀತಿಯ ತೊಂದರೆ ಇದ್ದು ಅವರು ಕೆಲವೊಂದು ಔಷಧಿಗಳನ್ನ ಬಳಸ್ತಿರ್ತಾರೆ, ಅದರ ಎಫೆಕ್ಟ್ ಇಂದ ಕೂಡ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬಹುದು. ಇನ್ ಕೆಲವೊಂದು ಆತರ ಏನು ನಮಗೆ ಗುರುತಿಡಲಿಕ್ಕೆ ಆಗಲ್ಲ, ಬಟ್ ಕಿಡ್ನಿಯ ಸಮಸ್ಯೆ ಗರ್ಭದಲ್ಲಿದ್ದಾಗ್ಲೇನೆ ನಾವು ಕಂಡುಹಿಡಿಬಹುದು. ಈಗ ನಮ್ಗೆ ಬಹಳಷ್ಟು ಸಲ ಈ ಗೈನಕಾಲಜಿಸ್ಟ್ ಇಂದ ನಮ್ಗೆ ರೆಫರೆನ್ಸ್ ಬರುತ್ತೆ. ಈಗ ತಾಯಿಗೆ ಆಲ್ಮೋಸ್ಟ್ 6 months ಆಗಿದೆ, ಬಟ್ ಆ ಹೊಟ್ಟೆಲಿರೋ ಗರ್ಭದಲ್ಲಿರ್ತಕ್ಕಂಥ ಮಗುಗೆ ಒಂದು ಕಿಡ್ನಿ ಊತ ಇದೆ, ಅಥವಾ ಕೆಲವೊಮ್ಮೆ ಆ ಒಂದು ಕಿಡ್ನಿಯಲ್ಲಿ ಏನೋ ಗುಳ್ಳೆಗಳ ತರ ಕಾಣ್ತಾ ಇದೆ, ಈ ತರ ಹೇಳಿ ನಮ್ಗೆ ರೆಫರೆನ್ಸ್ ಕಳಿಸ್ತಾರೆ. ಸೊ ಹಾಗಾಗಿ ಕಿಡ್ನಿಯ ಸಮಸ್ಯೆ ಮಗು ತಾಯಿಯ ಗರ್ಭದಲ್ಲಿದ್ದಲ್ಲಿಂದ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಅದು ಹೆರಿಡಿಟರಿ ಕೂಡ ಇರ್ಬೋದು ಕೆಲವೊಂದು. ಸೊ ನಾವು ಅದನ್ನ ಹೊಟ್ಟೆಲಿಂದನೇ ಬಂದದಕ್ಕೆ ಕಂಜೆನಿಟಲ್ ಅನಾಮಲೀಸ್ ಅಂತ ಕರಿತೀವಿ. ಸೊ ಇದು ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್. ಇದಾದ ನಂತರ ಅಂದ್ರೆ ಇವೆಲ್ಲ ಏನು ಸಮಸ್ಯೆ ಇಲ್ಲದೆ ಮಗು ನಾರ್ಮಲ್ ಕಿಡ್ನಿ ಜೊತೆ ಹುಟ್ಟಿದ್ರೆ, ಅದಾದ ನಂತರ ಕೆಲವೊಂದು ಕಾಯಿಲೆಗಳು ಕಿಡ್ನಿಗೆ ಬರಬಹುದು. ಇದರಲ್ಲಿ ನಾವು ನೋಡ್ತಕ್ಕಂಥದ್ದು ಬಹಳ ಕಾಮನ್ ಆಗಿ ಮಕ್ಕಳಲ್ಲಿ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಆಗುತ್ತಲ್ಲ, ಆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪದೇ ಆಗಿ ಕೆಲವೊಮ್ಮೆ ಈ ಕಂಜೆನಿಟಲ್ ಅನಾಮಲೀಸ್ ಅಂತ ಹೇಳಿದ್ನಲ್ಲ, ಅದು ಅಂಡರ್ಲೈನ್ ಪ್ರಾಬ್ಲಮ್ ಇದ್ದು ಕೂಡ ಸೆಕೆಂಡರಿ ಎಫೆಕ್ಟ್ ಆಗಿ ಕಿಡ್ನಿ ಸಮಸ್ಯೆಗೆ ಬರ್ಬೋದು. ನಾವು ಜಸ್ಟ್ ಫಿಸಿಷಿಯನ್ ಹತ್ರ ಹೋಗಿ ತೋರಿಸ್ತೀವಿ, ಅಲ್ಲಿ ಆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಸುಮ್ಮನೆ ಆಗ್ಬಿಡ್ತಿರ್ತೀವಿ ನಾವು. ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಎನಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮಗುನಲ್ಲಿ ಇಸ್ ಅ ಚಾನ್ಸ್ ಟು ಡಿಟೆಕ್ಟ್ ಏನಾದ್ರೂ ಅನುಮಾನ ಮಾಡಬಹುದು. ಹೌದು, ಕಿಡ್ನಿ ಸಮಸ್ಯೆಯಿಂದ ಆಗಿರಬಹುದು ಅಂತ. ಇನ್ನು ಮುಂದೆ ಈ ಕಿಡ್ನಿಗೆ ಪ್ರತ್ಯೇಕವಾದ ಕೆಲವೊಂದು ಕಾಯಿಲೆಗಳು ಬರ್ಬೋದು ಮ್ಯಾಮ್. ಈ ಗ್ಲಾಮುರುಲಾರ್ ಡಿಸೀಸ್ ಅಂತ ಕೇಳಿದೀವಿ, ಅದು ಕೂಡ ಕೆಲವೊಂದು ಅನುವಂಶಿಕವಾಗಿ ಬರ್ತವೆ, ಕೆಲವೊಂದು ಯಾವ್ದಾದ್ರು ಇನ್ಫೆಕ್ಷನ್ ಇಂದ ಸೆಕೆಂಡರಿ ಎಫೆಕ್ಟ್ ಆಗುತ್ತೆ. ಹೀಗೆ ಅದು ಸುಮಾರು ಡಿಸೀಸಸ್ ಇದೆ ಆ ಥರದಲ್ಲಿ. ಸೊ ಅದರಿಂದ ಕೂಡ ಕಿಡ್ನಿಯ ಸಮಸ್ಯೆ ಬರ್ಬೋದು. ಇವೆಲ್ಲ ಒಂದು ಕಡೆ ಆದರೆ ನಮ್ಮ ಪ್ರಪಂಚದಲ್ಲಿ
ಅತಿ ಹೆಚ್ಚು ಕಿಡ್ನಿಯಿಂದ ಬಳತಕ್ಕಂಥ ಪೇಷಂಟ್ಸು ಡಯಾಬಿಟಿಸ್. ಕರೆಕ್ಟ್. ಸೊ ಡಯಾಬಿಟಿಸ್ ಈಸ್ ದಿ ಲಾರ್ಜೆಸ್ಟ್ ಕಾಸ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಅತಿ ಹೆಚ್ಚಿನ ಪ್ರಮಾಣದ ಪೇಷಂಟ್ಸ್ ಅವ್ರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರಲಿ ಅಥವಾ ಅವರು ಡಯಾಲಿಸಿಸ್ ಮೇಲೆ ಇರಲಿ, ಅದಕ್ಕೆ ಡಯಾಬಿಟಿಸೇ ಕಾರಣ. ಇದ್ರ ಜೊತೆಗೆ ಹೈಪರ್ ಟೆನ್ಷನ್, ಮ್ಯಾಮ್, ಅಧಿಕ ರಕ್ತದೊತ್ತಡ, ಇವೆರಡು ತುಂಬ ಕಾಮನ್. ಇದ್ರ ಜೊತೆಗೆ ಕೆಲವೊಮ್ಮೆ ನಮ್ಮ ಅಭ್ಯಾಸಗಳಿರ್ತಾವಲ್ಲ, ಆಹಾರ ಪದ್ಧತಿ, ಇವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದು ಡೈರೆಕ್ಟ್ ಆಗಿ ಕಿಡ್ನಿ ಡಿಸೀಸ್ಗೇನು ಕಾರಣ ಆಗ್ಬೋದು, ಅಥವಾ ಬೇರೆ ಕಾಯಿಲೆನ ಮಾಡಿ, ಈಗ ನೋಡಿ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ಗೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಮತ್ತೆ ಸ್ಮೋಕಿಂಗ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೋ, ಮತ್ತೆ ನ್ಯೂಟ್ರಿಷನ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೋ, ಅದರಿಂದ ಸೆಕೆಂಡರಿ ಎಫೆಕ್ಟ್ ಕೂಡ ಆಗ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಕಿಡ್ನಿಯ ಸಮಸ್ಯೆ ಬರುತ್ತೆ. ಈ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ನಾವು ಲಕ್ಷಣಗಳು ಏನಿರುತ್ತೆ? ಮಕ್ಳಿಗೆ ಬೇರೆ ಇರುತ್ತಾ, ದೊಡ್ಡವ್ರು ಆದ್ಮೇಲೆ ಬೇರೆ ಇರುತ್ತಾ? ನೀವು ಮಗುನಲ್ಲಿ ಕಿಡ್ನಿ ಡಿಸೀಸ್ ಗೊತ್ತಾಗತ್ತೆ ಅಂತ ಹೇಳಿದ್ರಿ. ಈಗ ಗರ್ಭಿಣಿ ಆದ್ರೆ ಅವರಿಗೆ ಸಾಕಷ್ಟು ಸ್ಕ್ಯಾನಿಂಗ್ಗಳು ಮಾಡ್ತಾರೆ, ಹಾಗಾಗಿ ಮಗುವಿಗೆ ಅಲ್ಲೇ ಗರ್ಭಾವಸ್ಥೆಯಲ್ಲೇ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಹಿಡಿತಾರೆ. ಈ 10-15 ವರ್ಷದ ಕೆಳಗೆ ತುಂಬಾ ಸ್ಕ್ಯಾನಿಂಗ್ಗಳು ಮಾಡ್ತಿರ್ಲಿಲ್ಲ. ಆಗ ಮಗುಗೆ ಕಿಡ್ನಿ ಸಮಸ್ಯೆ ಬಂದು PCOD ಆ ಥರ ಏನೋ ತೋರ್ಸ್ಕೊಳಕ್ ಹೋದಾಗ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ. ಕರೆಕ್ಟ್ ಮ್ಯಾಮ್. ಈಗ ನೀವು ಹೇಳಿದ್ದು ಬಹಳಷ್ಟು ಸರಿ. ಕೆಲವೊಮ್ಮೆ ಕಿಡ್ನಿ ಸಮಸ್ಯೆ ಕಂಡ ನಂತರ ಅದು ಕಿಡ್ನಿಯಿಂದನೇ ಬಂದಿರತಕ್ಕಂಥ ಪ್ರಾಬ್ಲಮ್ ಅಂತ ಗುರ್ತಿಡಿಲಿಕ್ಕೆ ಆಗಲ್ಲ. ಅಂದರೆ ಅವ್ರು ಬೇರೆ ಏನೋ ಕಾರಣಕ್ಕೆ, ಈಗ ನಾನು ಮೊದಲೇ ಹೇಳಿದೆ ಕಿಡ್ನಿದು ಕಾರ್ಯ ಹೇಳ್ಬೇಕಾದ್ರೆ ಒಂದು ಹೇಳಿದೆ, ಕೆಲವೊಮ್ಮೆ ರಕ್ತಹೀನತೆಗೆ ಬಂದಿರ್ತಾರೆ ಪೇಷಂಟ್. ಹೌದು. ಯಾಕೆ ರಕ್ತಹೀನತೆ ಈ ಮಗುನಲ್ಲಿ ಇದೆ ಅಂತ ನಾವು ಟೆಸ್ಟ್ ಮಾಡ್ತೀವಿ, ಆವಾಗ ಅದಕ್ಕೆ ಕಾರಣ ಗೊತ್ತಾಗುತ್ತೆ ಕಿಡ್ನಿನಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ 3 ತಿಂಗಳಿಗಿಂತ ಹೆಚ್ಚು ಕಾಲ ಟ್ರೀಟ್ ಆಗದೇ ಇರತಕ್ಕಂಥ ಕಿಡ್ನಿ ಸಮಸ್ಯೆನ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಹಳಷ್ಟು ಸೈಲೆಂಟ್. ಅದು ಕೆಲವು ಸ್ಟೇಜಸ್ ಇದೆ ಮ್ಯಾಮ್, ಸ್ಟೇಜ್ 1 to ಸ್ಟೇಜ್ 5. ಈ ಸ್ಟೇಜ್ 4-5 ನಲ್ಲಿ ತನ್ನ ರೂಪನ್ನ ತೋರಿಸ್ಕೊಳ್ಳುತ್ತೆ. ಆದ್ರೆ ಅದು ಇನಿಷಿಯಲ್ ಸ್ಟೇಜಸ್ ಇದ್ದಾಗ ಅದು ಲಕ್ಷಣಗಳನ್ನ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಕೆಲವೊಮ್ಮೆ ಬೇರೆ ಏನೋ ಕಾರಣಕ್ಕೆ, ಯಾಕೋ ಈ ಮಗುದು ಕಾಲ್ ಸೊಟ್ಟ ಇದೆಯಲ್ಲ, ಯಾಕೋ ಅದು ಪದೇ ಪದೇ ಫ್ರಾಕ್ಚರ್ ಆಗ್ತಿದೆಯಲ್ಲ, ರಕ್ತಹೀನತೆ, ಯಾಕೋ ಬೆಳೀತಾ ಇಲ್ಲ, ಈ ಮಗು ತುಂಬಾ ಕುಳ್ಳಿದೆಯಲ್ಲ, ಈ ಕಾರಣಕ್ಕೆ ವೈದ್ಯರ ಹತ್ರ ಬಂದಾಗ ಇದಕ್ಕೆ ಕಾರಣ ಏನು ಅಂತ ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ಕಿಡ್ನಿಯ ಪ್ರಾಬ್ಲಮ್ ಇರೋದು ಗೊತ್ತಾಗುತ್ತೆ. ಈ ಮುಂಚೆ ಇನ್ನೊಂದು ಹೇಳಿದೆ, ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್. ಪದೇ ಪದೇ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಬರೋದ್ರಿಂದ ಕೂಡ ನಾವು ಗೆಸ್ ಮಾಡ್ಬೋದು. ಕೆಲವೊಮ್ಮೆ ಕಿಡ್ನಿನೇ ಪ್ರೈಮರಿ ಕಾಯಿಲೆ ಇರೋದಿಲ್ಲ ಮ್ಯಾಮ್, ಪ್ರೈಮರಿ ಕಾಯಿಲೆ ಬೇರೆ ಎಲ್ಲೋ ಇರುತ್ತೆ. ಈಗ ದೊಡ್ಡವರಲ್ಲಾದ್ರೆ ನಾನು ಡಯಾಬಿಟೀಸು, ಹೈಪರ್ ಟೆನ್ಷನ್ ಹೇಳಿದ್ನಲ್ಲ, ಹಾಗೆ ಕೆಲವೊಮ್ಮೆ ಈ ಚರ್ಮಕ್ಕೆ ಸಂಬಂಧಪಟ್ಟಿದ್ದು, ಮೂಳೆಗೆ ಸಂಬಂಧಪಟ್ಟಿದ್ದು, ಬೇರೆ ಬೇರೆ ಅಂಗಾಂಗಗಳಿಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳು ಕೂಡ ಇದಾವೆ. ಕೆಲವೊಂದು ಕೊಲಾಜನ್ ವ್ಯಾಸ್ಕುಲರ್ ಡಿಸೀಸ್ ಅಂತ ಕರೀತಾರೆ, ಇಮ್ಯುನಾಲಜಿಕಲ್ ಡಿಸಾರ್ಡರ್ಸ್. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಅಂಗಾಂಗಗಳ ಇನ್ವಾಲ್ವ್ಮೆಂಟ್ ಇರೋ ಲಕ್ಷಣಗಳು ಬರುತ್ತೆ. ಆದ್ರೂ ಎವ್ಯಾಲ್ಯೂಯೇಷನ್ ಮಾಡಿದಾಗ ಕೂಡ ಅದ್ರಲ್ಲಿ ಕಿಡ್ನಿ ಇನ್ವಾಲ್ವ್ ಆಗಿರೋದು ನಾವು ಗುರ್ತಿಡಿತೀವಿ. ಈಗ ಹದಿಹರಿಯದ ಹುಡುಗರಲ್ಲಿ, ಅದರಲ್ಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಸಿಸ್ಟಮಿಕ್ ಲೂಪಸ್ ಎರಿಥ್ಮೆಟೋಸಿಸ್ ಅಂತ ನೀವು ಕೇಳಿರ್ಬೋದು. ಅದು ಅಷ್ಟೇ, ಅದು ಕಿಡ್ನಿನ ಎಫೆಕ್ಟ್ ಮಾಡಿದಾಗ ಲೂಪಸ್ ನೆಫ್ರೈಟಿಸ್ ಅಂತ ಒಂದು ಕಾಯಿಲೆನ ಮಾಡುತ್ತೆ. ಸೊ ಹೀಗೆ ಹಲವಾರು ಕಾರಣಗಳಿಂದ ಕಿಡ್ನಿ ಸಮಸ್ಯೆ ಇದೆ ಅಂತ ಗುರುತಿಡಿಬೋದು. ಇದಲ್ದೇನೆ ನಾವು ವೈದ್ಯರು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರೋರು, ಅಂದರೆ ಈಗ ನಾನು ಮೊದಲೇ ಹೇಳಿದೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಒಬೇಸಿಟಿ ಇವರೆಲ್ಲ ಇರೋರು ಕಾಲಕ್ಕೆ ತಮ್ಮ ಜನರಲ್ ಹೆಲ್ತ್ ಚೆಕಪ್ ಅಲ್ಲಿ ಕಿಡ್ನಿಯ ಪರೀಕ್ಷೆ ಕೂಡ ಮಾಡಿಸ್ಕೋಬೇಕು. ಅದು ಬಹಳ ಸಿಂಪಲ್ ಟೆಸ್ಟ್ಗಳು ಇರುತ್ತೆ ಮೇಡಮ್. ಅದರಲ್ಲಿ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಕೇಳಿರ್ಬೇಕಲ್ಲ, ಅದ್ರ ಟೆಸ್ಟ್ ಕೂಡ ಮಾಡ್ಕೋಬಹುದು. ಇನ್ನೊಂದು ಯೂರಿನ್ ಟೆಸ್ಟ್. ಯೂರಿನ್ ಬಹಳ ಇಂಪಾರ್ಟೆಂಟ್. ಯೂರಿನ್ ಟೆಸ್ಟ್ನ ನಾವು ಲಿಕ್ವಿಡ್ ಬಯಾಪ್ಸಿ ಅಂತ ಕರಿತೀವಿ. ಈಗ ಬಯಾಪ್ಸಿ ಅಂದ್ರೆ ಗೊತ್ತಲ್ಲ ನಿಮಗೆ, ಒಂದು ಅಂಗಾಂಗದ ಒಂದು ಚಿಕ್ಕ ತುಣುಕಂತ ಪರೀಕ್ಷೆ ಕಳಿಸ್ತೀವಿ. ಅದು ನಾವು ಹೋಗಿ ಒಂದು ಸೂಜಿ ಹಾಕಿ ಎಲ್ಲ ಮಾಡಬೇಕು. ಅದರಿಂದ ಬರ್ತಕ್ಕಂಥ ಇನ್ಫಾರ್ಮೇಶನ್ ಇಂದ ನಾವು ಕಿಡ್ನಿ ಕಾಯಿಲೆ ಏನು ಅಂತ ಗುರುತಿಡಿತೀವಿ. ಅದ್ರಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಶನ್ ಅರ್ಧ ಭಾಗ ನಾವು ಯೂರಿನ್ ಪರೀಕ್ಷೆಯಿಂದನೇ ಕಂಡುಹಿಡಿಬಹುದು. ಸೊ ಹಾಗಾಗಿ ಸಿಂಪಲ್ ಟೆಸ್ಟ್ ಲೈಕ್ ರೆಗ್ಯುಲರ್ ಬ್ಲಡ್ ಪ್ರೆಷರ್ ಚೆಕಿಂಗ್, ಲುಕಿಂಗ್ ಫಾರ್ ವೆದರ್ ಯು ಹ್ಯಾವ್ ಡಯಾಬಿಟಿಸ್ ಆರ್ ನಾಟ್, KFT ಟೆಸ್ಟ್ annually, then getting the urine test done. ಇವೆಲ್ಲ ಮಾಡೋದ್ರಿಂದ ನಾವು ಕೂಡ ಕಿಡ್ನಿ ಡಿಸೀಸ್ನ ಅರ್ಲಿ ಸ್ಟೇಜಸಲ್ಲಿ ಪಿಕಪ್ ಮಾಡ್ಬೋದು. ಇದಲ್ಲದೆ ಕಿಡ್ನಿಗೆ ಪ್ರತ್ಯೇಕವಾದಂಥ ಸಿಂಪ್ಟಮ್ಸ್ ಇರೋಂಥ ಸಮಸ್ಯೆ ಬಂದಾಗ ನಾವು ಕಿಡ್ನಿಯ ಸಮಸ್ಯೆ ಇರ್ಬೋದು ಅಂತ ಹೇಳಿ ಅಂದಾಜಾಕಿ ನಾವು ಗುರ್ತಿಡಿಬೋದು. ಈಗ ಕಿಡ್ನಿ ಸಮಸ್ಯೆ ಬಂದಿದೆ ತಾಯಿಯ ಗರ್ಭದಲ್ಲಿ ಇದ್ದಾಗಲೋ, ಅಥವಾ ನಮ್ಮ ಜೀವನ ಶೈಲಿಯ ರೋಗಗಳು ಅನ್ನೋ ಡಯಾಬಿಟಿಸು ಅಥವಾ ಬ್ಲಡ್ ಪ್ರೆಷರು, ಇದರಿಂದನೋ ನಮ್ಮ ಕಿಡ್ನಿ ಸಮಸ್ಯೆ ಬಂದಿದೆ, ಇದನ್ನ ಹೇಗೆ ಟ್ರೀಟ್ ಮಾಡೋದು? ಈಗ ನೀವು ಹೇಳಿದಾಗೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದರ್ ಪೀಡಿಯಾಟ್ರಿಷಿಯನ್ ಇರ್ತಾರೆ, ಮಕ್ಕಳ ವಯಸ್ಸಲ್ಲಾದರೆ, ದೊಡ್ಡವರಲ್ಲಾದರೆ ಫಿಸಿಷಿಯನ್ಸ್ ಇರ್ತಾರೆ. ಈ ಕಾಯಿಲೆ ಕಂಡ ನಂತರ ಯೂಶಲಿ ಅವರು ನೆಫ್ರಾಲಜಿಸ್ಟ್ ಅಂದರೆ ಕಿಡ್ನಿಯ ಸ್ಪೆಷಲೈಸೇಷನ್ ಮಾಡಿರೋ ಹತ್ರ ಕಳಿಸ್ತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಒಂದೊಂದು ಸ್ಟೇಜಸಲ್ಲೂ ನಮಗೆ ಟ್ರೀಟ್ಮೆಂಟ್ ಬದಲಾವಣೆ ಆಗ್ತಾ ಹೋಗುತ್ತೆ.
ಈಗ ಕೆಲವೊಂದು ಅರ್ಲಿ ಸ್ಟೇಜಸ್ನಲ್ಲಾದರೆ ನಾವು ಅವ್ರಿಗೆ ಏನು ಕಾರಣದಿಂದ ಬಂದಿದೆ, ಅಂದರೆ ಈಗ BP ಮತ್ತು ಶುಗರ್ ಕಾರಣ ಆದರೆ ಅದನ್ನು ಕಂಟ್ರೋಲ್ ಮಾಡಿದ್ರೆ ಸಾಕು. ಈ ಕಿಡ್ನಿಯ ಕಾಯಿಲೆ ಮುಂದುವರಿಯೋದನ್ನ ಸ್ವಲ್ಪ ಮಟ್ಟಿಗಾದರೂ ನಾವು ಸ್ಲೋ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಬಳಸ್ತಿರೋ ಪದ ಆ ಕಾಯಿಲೆ ಪ್ರೋಗ್ರೆಸ್ನ ಸ್ಲೋ ಮಾಡ್ಬೋದು, ನಾರ್ಮಲ್ ಮಾಡ್ಲಿಕ್ಕಾಗಲ್ಲ. ಸೊ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಪ್ರತ್ಯೇಕವಾದ ಕೆಲವೊಂದು ಮೆಡಿಕೇಶನ್ಸ್ ಬರುತ್ತೆ, ಅದನ್ನ ಬಳಸಬೇಕಾಗತ್ತೆ. ಎರಡನೇದು, ಏನೇ ಕಾರಣ ಇರಲಿ ಕಿಡ್ನಿಗೆ, ನಾವು ಮೇನ್ ಆಗಿ ಈ ಕಿಡ್ನಿ ಇನ್ವಾಲ್ವ್ ಆದಾಗ ಬ್ಲಡ್ ಪ್ರೆಷರ್ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋಕ್ಕೆ ಮೂಲ ಕಾರಣ ನಮ್ಮ ಕಿಡ್ನಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ. ಸೊ ಹಾಗಾಗಿ ನಮ್ಮ ಬ್ಲಡ್ ಪ್ರೆಷರ್ನ ಹತೋಟಿಲಿ ಇಟ್ಕೋಬೇಕು. ಈ ಕಿಡ್ನಿ ಸಮಸ್ಯೆ ಇರೋರಿಗೆ ಕೆಲವೊಮ್ಮೆ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇರುತ್ತೆ. ಸೊ ಆ ಪ್ರೋಟೀನ್ ಹೋಗೋದಕ್ಕೆ ಕೆಲವೊಂದು ಪ್ರತ್ಯೇಕವಾದ ಮೆಡಿಕೇಶನ್ಸ್ ಇದೆ. ಕೆಲವೊಂದು ಆಹಾರ ಪದ್ಧತಿಯಲ್ಲಿ ಕೂಡ ಚೇಂಜಸ್ ಮಾಡ್ಕೋಬೇಕು. ಅತಿಯಾದ ಪ್ರೋಟೀನ್ ಸೇವನೆ ಮಾಡೋದು ಒಳ್ಳೇದಲ್ಲ. ಅದರಲ್ಲೂ ರೆಡ್ ಮೀಟ್ ಅಂತ ಹೇಳ್ತೀವಿ, ಮಾಂಸಾಹಾರ, ಅದು ಸ್ವಲ್ಪ ಕಡಿಮೆ ಮಾಡಬೇಕು. ವೈಟ್ ಮೀಟ್ ಅಂದರೆ ಫಿಶ್ ಅಕ್ಸೆಪ್ಟಬಲ್, ಮೊಟ್ಟೆ ಅಕ್ಸೆಪ್ಟಬಲ್. ಆ ಮೊಟ್ಟೆನಲ್ಲೂ ನಾವು ಆ ಹೊರಗಡೆ ಬಿಳಿ ಇರುತ್ತೆ ನೋಡಿ, ಅದನ್ನ ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀವಿ. ಆದಷ್ಟು ಭಂಡಾರ ಅವಾಯ್ಡ್ ಮಾಡಿ ಅಂತ. ಸೊ ಆಹಾರ ಪದ್ಧತಿಲಿ ಈ ಥರ ಬದಲಾವಣೆ ಮಾಡ್ಕೋಬೇಕು. ಇನ್ನು ಮುಂದೆ ಹೋಗ್ತಾ ಕಿಡ್ನಿ ಡಿಸೀಸ್ ಇವಾಗ ಸ್ಟೇಜ್ 4-5 ಬರ್ತಿದೆ, ಆಗ ಎಲ್ಲರಿಗೂ ಗಾಬರಿ ಆಗುತ್ತೆ. ಈಗ ಆಲ್ರೆಡಿ ಕ್ರಿಯಾಟಿನಿನ್ ತುಂಬ ಜಾಸ್ತಿ ಆಗಿದೆ. ಆಗ ಬಹಳಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈಗ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಾವು ಬೋನ್ ಹೆಲ್ತ್ಗೋಸ್ಕರ ನಾವು ಕೇರ್ ಮಾಡಬೇಕು. ವಿಟಮಿನ್ ಡಿ ಸಪ್ಲಿಮೆಂಟ್ಸ್, ಅವ್ರದ್ದು ರಕ್ತ ಉತ್ಪನ್ನ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎರಿಥ್ರೋಪೊಯೆಟಿನ್ ಸಪ್ಲಿಮೆಂಟ್ಸ್ ಕೊಡಬೇಕು. ಇದ್ರ ಜೊತೆಗೆ ಒಂದ್ಸ ತುಂಬ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ ಕಿಡ್ನಿ ರೀಪ್ಲೇಸ್ಮೆಂಟ್ ಥೆರಪಿ. ದ ಬೆಸ್ಟ್ ಫಾರ್ಮ್ ಆಫ್ ಕಿಡ್ನಿ ರೀಪ್ಲೇಸ್ಮೆಂಟ್ ಥೆರಪಿ ನಾವೇನು RRT ಅಥವಾ KRT ಅಂತ ಕರಿತೀವಿ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಬಟ್ ಕಿಡ್ನಿ ಕಸಿ ಎಲ್ಲರಿಗೂ ಆಗುತ್ತೆ? ಆಗಲ್ಲ. ಅಂಗಾಂಗಗಳ ಕೊರತೆ ಇದ್ದೇ ಇದೆ ಅಲ್ವಾ? ಸೊ ಯಾರಾದರೂ ನಿಮಗೆ ಸಂಬಂಧಿಕರು ಫಸ್ಟ್ ಡಿಗ್ರಿ ರಿಲೇಟಿವ್ ಇದ್ರಂದ್ರೆ ನಾವು ಲೈವ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆದರೆ ಅದು ಸಿಗದೇ ಇದ್ದಾಗ ವಿ ಹ್ಯಾವ್ ಅನ್ ಆಪ್ಷನ್ ಕಾಲ್ಡ್ ಡಯಾಲಿಸಿಸ್. ಅವರು ಇರೋ ತನಕನೂ ಡಯಾಲಿಸಿಸ್ನಲ್ಲೇ ಇರಬೇಕಾಗತ್ತೆ. ಹೌದು. ಇಫ್ ಇಟ್ ಇಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್, ಈಗ ಈ ಡಯಾಲಿಸಿಸ್ ಅವಶ್ಯಕತೆ ಬೀಳ್ತಕ್ಕಂಥ ಪೇಷಂಟ್ಸು ಫಸ್ಟ್ ಕ್ವಶನ್ ಕೇಳೋದೆ ಅದು, ಡಾಕ್ಟ್ರೇ ಡಯಾಲಿಸಿಸ್ ಮಾಡಿಬಿಡ್ತೀರಾ ಇನ್ನು ನನ್ನ ಲೈಫ್ ಲಾಂಗ್ ಡಯಾಲಿಸಿಸ್ ಅಂತ. ಇದರಲ್ಲಿ ನಾನು ಅವ್ರಿಗೆ 2 ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಒಂದಂದರೆ ಡಯಾಲಿಸಿಸ್ ನಾವು ಕೊಡ್ತೀವಲ್ಲ, ಯಾವ ಕಾರಣಕ್ಕೆ ಶುರು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಕೆಲವೊಮ್ಮೆ ಕೆಲವೊಂದು ಕಾಯಿಲೆಗಳಲ್ಲಿ ತಾತ್ಕಾಲಿಕವಾಗಿ ಕಿಡ್ನಿ ತನ್ನ ಕೆಲಸನ ನಿಲ್ಸಿರುತ್ತೆ. ಅಂದರೆ ಅವ್ರಿಗೆ ಏನು ಬಂದಿರೋ ಸಮಸ್ಯೆ ಅದು ಗುಣ ಆದ್ಮೇಲೆ ಕಿಡ್ನಿ ಕೂಡ ಗುಣ ಆಗುತ್ತೆ. ಆಗ ಆ ಟೆಂಪರರಿ ಟೈಮಿಗೆ ಮಾತ್ರ ಡಯಾಲಿಸಿಸ್ ಬೇಕಾಗ್ತದೆ. ಎಷ್ಟೊಂದು ಜನ ಏನು ಅಪಾರ್ಥ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಅದು ಯಾರೋ ಪರ್ಯಂತ ನಾವು ಡಯಾಲಿಸಿಸ್ ನಲ್ಲೇ ಇರಬೇಕಾಗತ್ತೆ ಅಂತ ಅನ್ಕೊಳ್ತಾರೆ. ಅದು ಇನ್ನೊಂದು ಸೆಟ್ ಆಫ್ ಪ್ರಾಬ್ಲಮ್. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿ ಅದು ಪ್ರೋಗ್ರೆಸ್ ಆಗಿರುತ್ತಲ್ಲ, ಅದೇನೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ ನಾವು ಅದನ್ನ. ಬಟ್ ಈ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಏನು ಕರಿತೀವಿ, ಅದರಲ್ಲಿ ತಾತ್ಕಾಲಿಕ ಡಯಾಲಿಸಿಸ್ ಬೇಕಾಗತ್ತೆ ಮೇಡಮ್. ಅದು 2 ಅಥವಾ 3 ಡಯಾಲಿಸಿಸ್ ಇರ್ಬೋದು, ಅಥವಾ ಅವರು ತಮ್ಮ ಕಾಯಿಲೆ ಗುಣಮುಖ ಆಗೋ ತನಕ ಕೊಟ್ಟು ಅದಾದ ನಂತರ ಡಯಾಲಿಸಿಸ್ ಇಲ್ದಂಗೆ ಅವರು ತಮ್ಮ ಪ್ರೈಮರಿ ಡಿಸೀಸ್ ಕಂಟ್ರೋಲ್ ಆದ್ಮೇಲೆ ಮೇಂಟೈನ್ ಮಾಡ್ಬೋದು. ಕೆಲವೊಂದು ಔಷಧಿಗಳು ಕೊಟ್ಟು ಅಥವಾ ಔಷಧಿಗಳು ಇಲ್ದೇನೂ ಕೂಡ ಕೆಲವರು ಚೆನ್ನಾಗಿರ್ತಾರೆ. ಬಟ್ ಇನ್ನೊಂದು ತರದ ಕಾಯಿಲೆ ನಾನು ಏನು ಹೇಳಿದೆ, ಕ್ರಾನಿಕ್ ಕಿಡ್ನಿ ಡಿಸೀಸ್, ಇದರಲ್ಲಿ ಕ್ರಮೇಣವಾಗಿ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಇದರಲ್ಲಿ ವಾಪಸ್ಸು ಕಿಡ್ನಿ ನಾರ್ಮಲ್ ಬರೋಂಥ ಪ್ರಮೇಯನೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಇವರಿಗೆ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ರೆ ಅದು ಲೈಫ್ ಲಾಂಗ್, ಇಲ್ಲ ಟ್ರಾನ್ಸ್ಪ್ಲಾಂಟ್ ಆಗೋ ತನಕನಾದ್ರೂ ನಾವು ಡಯಾಲಿಸಿಸ್ ಮಾಡಬೇಕಾಗ್ತದೆ. ಟ್ರಾನ್ಸ್ಪ್ಲಾಂಟ್ ಎಲ್ಲರಿಗೂ ಸಕ್ಸಸ್ ಆಗತ್ತಾ? ಸಕ್ಸಸ್ ರೇಟ್ ಎಷ್ಟಿದೆ? ಈಗಿನ ಅಡ್ವಾನ್ಸಸ್ನಲ್ಲಿ ಮೇಡಮ್ ಟ್ರಾನ್ಸ್ಪ್ಲಾಂಟ್ ಇಸ್ ರಿಲೇಟಿವ್ಲಿ ಸಕ್ಸಸ್ಫುಲ್. ನೀವು ಇನ್ನೂ ಹೆಚ್ಚಿನ ಬಗ್ಗೆ ಟ್ರಾನ್ಸ್ಪ್ಲಾಂಟ್ ಕೇಳೋದಾದ್ರೆ, ಈಗೆಲ್ಲ ಈ ಪಿಗ್ ಇಂದ ಹ್ಯೂಮನ್ಸ್ಗೆ ನೀವು ಕೇಳಿರ್ಬೋದಲ್ಲ, ನ್ಯೂಸ್ ಪೇಪರ್ ಓದಿ, ಝೀನೋ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ. ನಾವು ಇನ್ನು ಮುಂದೆ ಅದ್ರ ಬಗ್ಗೆ ಬಹಳ ಕೇಳ್ತಾ ಹೋಗ್ತೀವಿ. ಈಗ ಪ್ರೆಸೆಂಟ್ಲಿ ನಾವೇನು ಹೇಳ್ತೀವಿ ಅಂದರೆ, ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ 2 ಟೈಪ್ ಇದೆ. ಒಂದು ಲೈವ್ ಟ್ರಾನ್ಸ್ಪ್ಲಾಂಟ್, ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದರೆ ನಾನು ಹೇಳ್ದಂಗೆ ಪ್ರೈಮರಿ ರಿಲೇಟಿವ್ಸ್ ಅವರು ಕಿಡ್ನಿ ಕೊಟ್ಟಾಗ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಅದರಲ್ಲಿ ಸಕ್ಸಸ್ ರೇಟ್ ಬಹಳ ಹೆಚ್ಚು. ಮತ್ತೆ ನಮ್ಮ ಮೆಡಿಕೇಶನ್ಸ್ ಏನು ಯೂಸ್ ಮಾಡ್ತೀವಿ ಅದರಿಂದ ಹಾಫ್ ಲೈಫ್ ಅಂತ ಕರಿತೀವಿ, ಅಂದರೆ ಕಿಡ್ನಿಯ 50% ಲೈಫ್ ಸ್ಪ್ಯಾನ್ ಇಟ್ ಹಸ್ ಕ್ರಾಸ್ 15 years ನಾವು. ಇಂಥ ಹೆಚ್ಚು ಬಹಳಷ್ಟು ಜನ 25 ವರ್ಷ 30 ವರ್ಷ ಕಿಡ್ನಿ ಹಾಕ್ಸ್ಕೊಂಡಿರೋನ್ನ ನಾನು ನೋಡಿದ್ದೀನಿ. ನನ್ನ ಪೇಷಂಟ್ಸೇ ಕೂಡ ಇದ್ದಾರೆ. ಅಂದರೆ ನಮ್ಮ ಟೀಚರ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಈಗ ನಮ್ಮ ಫಾಲೋಅಪ್ಗೆ ಬರ್ತಿರೋರು. ಇನ್ನೊಂದು ಸೆಟ್ ಆಫ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಕೆಡವರ್ ಟ್ರಾನ್ಸ್ಪ್ಲಾಂಟ್. ನೀವು ಸತ್ತ ನಂತರ ಅಂಗಾಂಗಗಳನ್ನ ದಾನ ಮಾಡಿ ಅಂತಿರಲ್ಲ, ಅದು ಕೆಡವರ್ ಟ್ರಾನ್ಸ್ಪ್ಲಾಂಟ್. ಕೆಡವರ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಅಂದ್ರೆ ಯಾರು ಬ್ರೈನ್ ಡೆಡ್ ಆಗಿರ್ತಾರೆ ಅವ್ರದ್ದು ಅಂಗಾಂಗನ ತಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಕೆಡವರ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಲೈವ್ ಟ್ರಾನ್ಸ್ಪ್ಲಾಂಟ್ಗಿಂತ ಒಂದು ಸ್ವಲ್ಪ ಕಡಿಮೆ ಆವರೇಜ್ ಹಾಫ್ ಲೈಫ್ ಇರ್ತದೆ. ಬಟ್ ಅದನ್ನು ಏನು ಕಡಿಮೆ ಅಲ್ಲ. ಆನ್ ಎನಿ ಡೇ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಇಸ್ ಆಲ್ಸೋ ಬೆಟರ್ ದ್ಯಾನ್ ಡಯಾಲಿಸಿಸ್ ನಲ್ಲಿರೋದು. ಸೊ ಅದರಲ್ಲೂ ಕೂಡ 10 ವರ್ಷಕ್ಕಿಂತ ಹೆಚ್ಚು ಲೈಫ್ ಟೈಮ್ ಇದೆ. ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡ್ರೆ
ಈವನ್ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಆಲ್ಸೋ ವರ್ಕ್ಸ್ ವಂಡರ್ಫುಲಿ. ಸೊ ಸಕ್ಸಸ್ ರೇಟು ಈಗ ಮೊದಲೆಲ್ಲ ನಾವು 30 ವರ್ಷದ ಹಿಂದೆ ಎಲ್ಲ ಏನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಈ ಮೊದಲ 1 ವರ್ಷ ಏನಿರ್ತದೆ ಟ್ರಾನ್ಸ್ಪ್ಲಾಂಟ್ ಆದ ನಂತರ 6 ತಿಂಗಳ ಅದು ತುಂಬ ಕ್ರಿಟಿಕಲ್ ಪೀರಿಯಡ್. ಆಗಲೇ ಸುಮಾರು 30-40% ಆಫ್ ಫೇಲಿಯರ್ ರೇಟ್ಸ್ ಇತ್ತು. ಈಗ ಹಂಗಿಲ್ಲ, 85-90% ಸಕ್ಸಸ್ ರೇಟ್ ದೋಸ್ ಹು ಕ್ರಾಸ್ 1 year ಆಫ್ಟರ್ ಟ್ರಾನ್ಸ್ಪ್ಲಾಂಟ್. ಸೊ ನೀವು ನೋಡಿ 100 ಜನಕ್ಕೆ ಹಾಕಿದ್ರೆ 90 ಜನಕ್ಕಿಂತ ಹೆಚ್ಚು ಅವರು 1 ವರ್ಷಕ್ಕಿಂತ ಹೆಚ್ಚು ಬದುಕ್ತಿದ್ದಾರೆ ಅಂದರೆ ಅದು ಉಪಯುಕ್ತ ಅಲ್ವಾ? ಅದಕ್ಕೆ ನಾವು ಹೇಳೋದು ದ ಬೆಸ್ಟ್ ಫಾರ್ಮ್ ಆಫ್ ಕಿಡ್ನಿ ರೀಪ್ಲೇಸ್ಮೆಂಟ್ ಥೆರಪಿ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ. ಮತ್ತು ನೀವು ಆಗಲೇ ಡಯಾಲಿಸಿಸ್ ಬಗ್ಗೆ ಹೇಳ್ತಿದ್ರಿ. ಈ ಡಯಾಲಿಸಿಸ್ ಮಾಡಿಸ್ಕೊಂಡು 18-20 ವರ್ಷ ಬದುಕಿರೋರು ಇದ್ದಾರೆ, ಅದಕ್ಕಿಂತ ಹೆಚ್ಚು ಬದುಕಿರೋರು ಇದ್ದಾರೆ. ಅವರ ಜೀವನ ಕ್ರಮ ಹೀಗಿರಬೇಕು? ಅವರು ಉದ್ಯೋಗಕ್ಕೆಲ್ಲ ಹೋಗಬಹುದಾ? ಹೇಗೆ ಅವ್ರದ್ದು? ನಾನು ನೆಗೆಟಿವ್ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ನೀವು ಟ್ರಾನ್ಸ್ಪ್ಲಾಂಟ್ ಆದ ನಂತರ ಅಥವಾ ಡಯಾಲಿಸಿಸ್ನಲ್ಲೇ ಕಂಟಿನ್ಯೂ ಮಾಡಿರತಕ್ಕಂಥವ್ರನ್ನ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರ್ತಾರಲ್ಲ ಅವ್ರದ್ದು ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತೆ. ದೇ ಆರ್ ಆಲ್ಮೋಸ್ಟ್ ನಿಯರ್ ನಾರ್ಮಲ್. ಅಂದರೆ ಅವ್ರಿಗೆ ಈಗ ಯಾವ ಕಿಡ್ನಿ ದೊರಕಿದೆ ಟ್ರಾನ್ಸ್ಪ್ಲಾಂಟ್ ಆದವ್ರಿಗೆ ಅದು ಆಲ್ಮೋಸ್ಟ್ ನಾರ್ಮಲ್ ಫಂಕ್ಷನ್ ಮಾಡ್ತಾ ಇದೆ ಅಲ್ವಾ? ಕಿಡ್ನಿ ಹಲವಾರು ಕೆಲಸ ಮಾಡುತ್ತೆ ಅಲ್ವಾ? ಅದನ್ನೆಲ್ಲ ಕೆಲಸನ ಈಗ ಅವ್ರಿಗೆ ಸಿಕ್ಕಿರೋ ಹೊಸ ಕಿಡ್ನಿ ಕೆಲಸ ಮಾಡ್ತಾ ಇದೆ. ಆದರೆ ಡಯಾಲಿಸಿಸಲ್ಲಿ ಇರ್ತಾರಲ್ಲ, ನಾವು ಎಷ್ಟೇ ವೈದ್ಯಕೀಯ ಸೆಗ್ಮೆಂಟಲ್ಲಿ ಡೆವಲಪ್ಮೆಂಟ್ ಹೊಂದಿದ್ರು ಭಗವಂತನ ನಾವು ಮ್ಯಾಚ್ ಮಾಡೋಕ್ಕಾಗಿಲ್ಲ ಮೇಡಮ್. ಸೊ ಈ ಡಯಾಲಿಸಿಸ್ ಏನು ಮಾಡ್ತದೆ, ಬರೀ ನಮ್ಮ ರಕ್ತ ಶುದ್ಧೀಕರಣದ ಮಾತ್ರ ಕೆಲಸ ಆಗ್ತದೆ ಅದರಲ್ಲಿ. ಅದು ಕೂಡ ಸಂಪೂರ್ಣವಾಗಿ ಕಿಡ್ನಿ ಮಾಡೋ ಲೆವೆಲ್ಗೆ ಆಗಲ್ಲ. ಸೊ ಇದು ಬರೀ ತಾತ್ಕಾಲಿಕ, ಸ್ವಲ್ಪ ಮಟ್ಟಿಗೆ ನಾವು ಅದಕ್ಕೆ ರಿಲೀಫ್ ಕೊಡ್ಬೋದು ಡಯಾಲಿಸಿಸ್ ಮುಖಾಂತರ. ಸೊ ಡಯಾಲಿಸಿಸಲ್ಲೇ ಎಷ್ಟೊಂದು ಜನ ಯಾರು 10 ವರ್ಷ 15 ವರ್ಷ ಇರ್ತಾರಲ್ಲ, ಅವರು ಸ್ವಲ್ಪನಾದರೂ ಅನ್ಕಂಫರ್ಟಿಂದನೇ ಇರ್ತಾರೆ ಮೇಡಮ್. ಈಗ ಡಯಾಲಿಸಿಸ್ ಇಂದ ರಕ್ತ ಉತ್ಪನ್ನ ಮಾಡೋಕ್ಕಾಗಲ್ಲ, ಬೋನ್ ಹೆಲ್ತ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಈ ಲವಣ ಅಂಶಗಳು ಅದನ್ನೆಲ್ಲ ನಾವು ಎಕ್ಸಾಕ್ಟ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹಲವಾರು ತೊಂದರೆಗಳು ಅವ್ರಿಗೆ ಬರ್ತಾನೆ ಇರುತ್ತೆ. ಅದಕ್ಕೆ ಬೇರೆ ಬೇರೆ ವಿಧದ ಟ್ರೀಟ್ಮೆಂಟ್ ಕೊಟ್ಟು ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕಿಂತ ಇನ್ನೊಂದು ಅವ್ರಿಗೆ ಅನ್ಕಂಫರ್ಟಬಲ್ ಅಂದರೆ, ಅವ್ರಿಗೆ ವಾರಕ್ಕೆ 2 ಸತಿನೋ ವಾರಕ್ಕೆ 3 ಸತಿನೋ ಬನ್ನಿ ಅಂತ ಬರ್ದಿರ್ತೀವಿ. ಒಂದೊಂದು ಸೆಷನ್ನು 4 ಅವರ್. ಪಾಪ ಅವ್ರಿಗೆ ಬಂದಾಗೆಲ್ಲ ನಾವು 2 ಸೂಜಿ ಹಾಕಿ ಅವ್ರಿಗೆ ಡಯಾಲಿಸಿಸ್ ಕೊಡ್ತೀವಿ. ಪೇಷಂಟ್ಸ್ ಆನ್ ಡಯಾಲಿಸಿಸ್ ಸ್ವಲ್ಪ ಅನ್ಕಂಫರ್ಟಬಲ್ ಲೈಫ್ನೇ ಲೀಡ್ ಮಾಡ್ತಿರ್ತಾರೆ. ಬಟ್ ಆನ್ ಎನಿ ಡೇ ಹಂಗನ್ಬಿಟ್ಟು ನಾನು ಡಯಾಲಿಸಿಸ್ ತಗೋಬಾರ್ದು, ಬರೀ ಕೆಟ್ಟದು ಅಂತ ಹೇಳಿದ್ರೆ ಜೀವನ ಅದರಲ್ಲೂ ಕೂಡ ಚೆನ್ನಾಗಿ ನಡೆಸ್ಬೋದು. ಅದರಲ್ಲೂ ಕೂಡ ಅವರು ತಮ್ಮ ಡಯಾಲಿಸಿಸ್ ಸೆಷನ್ನ ಅವರ ಕೆಲಸಕ್ಕೆ ಅನುಗುಣವಾಗಿ, ಈಗ ಅವರು ಬೆಳಗ್ಗೆ ಕೆಲಸ ಮಾಡೋರಾದ್ರೆ ಸಂಜೆ 6 ಗಂಟೆ ನಂತರ ಬಂದು ಡಯಾಲಿಸಿಸ್ ತಗೊಳ್ಳೋದು, ಅಥವಾ ಅವ್ರಿಗೆ ರಜೆ ದಿನಕ್ಕೆ ಒಂದು ಶೆಡ್ಯೂಲ್ ಮಾಡ್ಕೊಳ್ಳೋದು, ಅವರ ಆಫೀಸ್ನಲ್ಲಿ ಕೆಲವೊಂದು ಚೇಂಜಸ್ ಮಾಡಿಕೊಂಡು ಕೂಡ. ಈಗ ನನ್ನ ಪೇಷಂಟ್ಸ್ ಇದ್ದಾರೆ ಮ್ಯಾಮ್, ಆಟೋ ಡ್ರೈವರ್ಸ್, ಡಯಾಲಿಸಿಸ್ ತಗೊಂಡು ಆಟೋ ಚಲಾವಣೆ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಈಗ ನೋಡಿ, ಅವ್ರು ಏನಾದರೂ ಈ ಕಿಡ್ನಿ ಪೇಷಂಟ್ ಅವರ ಮೇನ್ ಆಧಾರ ಸ್ತಂಭ ಆಗಿದ್ರೆ, ಅವ್ರ ಫ್ಯಾಮಿಲಿಗೆ ಬ್ರೆಡ್ ವಿನ್ನರ್ ಆಗಿದ್ರೆ ಅವ್ರಿಗೆ ಲೈಫ್ ಇದೆ. ಡಯಾಲಿಸಿಸ್ ಅಂದರೆ ಹೆದರಿಕೆ ಬೇಡ. ಅಫ್ಕೋರ್ಸ್ ನಿಮಗೆ ಅದು ಎಂಡ್ ಸ್ಟೇಜ್ ಡಿಸೀಸ್ ಆದರೆ ಡಯಾಲಿಸಿಸ್ ಮೇಲೆ ತಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಬಟ್ ಆ ಡಯಾಲಿಸಿಸ್ ತಗೊಂಡು ಕೂಡ ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ತಾ, ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ತಾ ನಿಮ್ಮ ಜೀವನವನ್ನು ನಡೆಸ್ಬೋದು. ಅನ್ಕಂಫರ್ಟಬಲ್ ಇದೆ, ಬಟ್ ಅದು ಇದ್ರೂ ಕೂಡ ನೀವು ಜಯಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಆಗಲೇ ಆಹಾರದ ಬಗ್ಗೆ ಹೇಳಿದ್ರಿ, ರೆಡ್ ಮೀಟ್ ತಗೊಳ್ಬಾರ್ದು ಮತ್ತು ಎಗ್ ತಗೊಳ್ಬಹುದು ಅಂತ. ಅವರಿಗೆ ಇಂಥದ್ದೇ ಆಹಾರ ಕ್ರಮ ಅಂತ ನೀವು ಹೇಳಿರ್ತೀರಿ, ರಾಗಿ ಬೇಡ, ಪೊಟ್ಯಾಷಿಯಂ ಇರೋಂಥ ತರಕಾರಿಗಳು ಬೇಡ, ಮತ್ತೆ ನೀರು ನೀವು ಇಷ್ಟೇ ಕುಡಿಬೇಕು ಅಂತೆಲ್ಲ. ಈ ಆಹಾರದ ಬಗ್ಗೆ ಹೇಳಿ. ಈಗ ಕಿಡ್ನಿಯ ಸಮಸ್ಯೆ ಇಲ್ಲದೇನೆ ಇರೋರಿಗೆ ಫಸ್ಟ್ ಮಾತಾಡೋಣ. ಈಗ ನನ್ನ ಕಿಡ್ನಿಯ ಆರೋಗ್ಯ ಕಾಪಾಡ್ಕೋಬೇಕು, ಏನೆಲ್ಲ ಮಾಡಬೇಕು ಅನ್ನೋದಾದರೆ ಮೇಯ್ನಾಗಿ ಅಡಿಕ್ವೇಟ್ ಹೈಡ್ರೇಷನ್ ಅಂತ ಕರಿತೀವಿ. ಅಂದರೆ ಕೆಲವರು ಹೇಳ್ತಾರೆ ಮಿನಿಮಮ್ 3 ಲೀಟ್ರ್ ನೀರು ಕುಡಿಬೇಕು, 4 ಲೀಟ್ರ್ ಕುಡಿಬೇಕು, 2 ಲೀಟ್ರ್. ನಾವು ಆ ಥರ ಏನು ಒಂದು ಲಿಮಿಟ್ ಇಷ್ಟೇ ಅಂತ ಸೆಟ್ ಮಾಡೋದು ಒಳ್ಳೇದಲ್ಲ. ಯಾಕೆಂದ್ರೆ ಭಗವಂತ ನಮ್ಗೊಂದು ಆಲ್ರೆಡಿ ಅಲಾರಾಮ್ ಸೆಟ್ ಮಾಡಿಕೊಟ್ಟಿದ್ದಾನೆ. ಸೊ ಬಾಯಾರಿಕೆ ಆದಾಗ ನಮ್ಮ ಬಾಯಾರಿಕೆ ನೀಗುವಷ್ಟು ನೀರು ಕುಡಿಬೇಕು. ಸೊ ನಾವೇನು ಹೇಳ್ತೀವಿ, ಸ್ಟೇ ಹೈಡ್ರೇಟೆಡ್, ಅಂದರೆ ಡಿಹೈಡ್ರೇಟ್ ಆಗಿರಬಾರ್ದು ಅಷ್ಟೇ, ಅಷ್ಟನ್ನು ನೋಡ್ಕೊಂಡ್ರೆ ಸಾಕು. ಅದು ಅಂದಾಜು 1.5-2 ಲೀಟ್ರಿಗೆ ಬಂದು ನಿಂತ್ಕೊಳ್ಳುತ್ತೆ ಒಂದು ಅಡಲ್ಟ್ಗೆ. ಇನ್ನು ಆಹಾರ ಪದ್ಧತಿನಲ್ಲಿ ನಾವು ರೆಗ್ಯುಲರ್ ಆಗಿ ಯಾವುದೇ ಕಾಯಿಲೆ ಇರಲಿ, ನಾವೊಂದು ಪದ ಬಳಸ್ತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ. ಸಮತೋಲಿತ ಆಹಾರ. ಅಲ್ವಾ? ಅದರಲ್ಲಿ ಸೀರಿಯಲ್ಸು, ಪಲ್ಸಸ್ಸು, ಮಿನರಲ್ಸ್, ವೈಟಮಿನ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇರ್ತಕ್ಕಂಥ ಆಹಾರನ ನಾವು ಬಳಸಬೇಕು. ನೀವೊಂದು ಪದ ಇನ್ನೊಂದು ಕೇಳಿರ್ಬೇಕಲ್ಲ, ರೈನ್ಬೋ ಪ್ಲೇಟ್ ಅಂತ. ಅಂದರೆ ಎಲ್ಲ ಬಣ್ಣದ ರೈನ್ಬೋನಲ್ಲಿ ಏನೇನು ಕಲರ್ಸ್ ಇದೆ ಆ ಎಲ್ಲ ಕಲರ್ಸ್ ಇರ್ತಕ್ಕಂಥದ್ದು ನಮ್ಮ ಪ್ಲೇಟ್ನಲ್ಲಿ ಇರಬೇಕು. ಅದರಲ್ಲಿ ಕೆಲವೊಂದು ಅಂಶ ಒಳ್ಳೇದಲ್ಲ, ನಮ್ಮ ಕಿಡ್ನಿಗೆ ಅಂತಲ್ಲ, ನಮ್ಮ ಜನರಲ್ ಹೆಲ್ತ್ಗೋಸ್ಕರನೇ ಒಳ್ಳೇದಲ್ಲ.
ತುಂಬಾ ರಿಫೈನ್ಡ್ ಐಟಮ್ಸ್, ಈ ಮೈದಾ ಬಳಕೆ, ಈ ಪ್ರೊಸೆಸ್ಡ್ ಫುಡ್ಸ್ ಇರುತ್ತಲ್ಲ, ಇದು ನಿಜವಾಗ್ಲೂ ಒಳ್ಳೇದಲ್ಲ. ಇನ್ನು ನಾವು ಹೊರಗಡೆ ಬಾಯಿ ರುಚಿಗೆ ಸ್ವಲ್ಪ ಜಂಕ್ ತಿಂತೀವಲ್ವಾ, ಅದನ್ನ ಎಷ್ಟು ಮಿನಿಮಮ್ ಆಗುತ್ತೆ ಅಷ್ಟು ಮಿನಿಮಮ್ ಸೇವನೆ ಮಾಡಬೇಕು. ಉಪ್ಪಿನ ಅಂಶ ಕೂಡ ನಾವು ಬಹಳ ರೆಗ್ಯುಲೇಟ್ ಮಾಡಿ ಸೇವನೆ ಮಾಡಬೇಕು. ನಾವು ಯೂಶಲಿ 5 ಗ್ರಾಮ್ ಅಂತ ನಾವು ಅದನ್ನ ಸೀಮಿತ ಹೇಳ್ತೀವಿ. ನಮ್ಮ ಇಂಡಿಯನ್ ಡಯಟ್ ಅದಕ್ಕಿಂತ ಹೆಚ್ಚಿರುತ್ತೆ. ಬಟ್ ಅದು ಕಿಡ್ನಿಯ ಸಮಸ್ಯೆ ಬಂದಾದ ನಂತರ ನಾವು ಅದಕ್ಕೆ ನಿಯಂತ್ರಣ ಹಾಕ್ಲೇಬೇಕು. ಇನ್ನು ಫಿಸಿಕಲ್ ಆಕ್ಟಿವಿಟಿ ಕನಿಷ್ಠ 45 ನಿಮಿಷ ಆದರೂ ವಾರದಲ್ಲಿ 5 ದಿನ ಆದರೂ ನಾವು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು. ಇನ್ನು ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್ ಅಂತೂ ಇರಲೇಬಾರ್ದು. ಇವೆಲ್ಲ ಕಿಡ್ನಿಯ ಹೆಲ್ತ್ ಕಾಪಾಡ್ಕೊಳಕ್ಕಾಯ್ತು. ಈಗ ಆಯ್ತಪ್ಪ ಕಿಡ್ನಿಯ ಸಮಸ್ಯೆ ಬಂದೇ ಬಿಟ್ಟಿದೆ, ಈಗ ಏನು ಮಾಡೋದು? ಈ ಕಿಡ್ನಿ ಸಮಸ್ಯೆ ಬಂದವ್ರಿಗೆ ಎಲ್ಲರಿಗೂ ಯೂರಿನ್ ನಿಂತೋಗ್ಬಿಡೋದಿಲ್ಲ ಮೇಡಮ್. ಕಿಡ್ನಿಯ ಸಮಸ್ಯೆ ಇದ್ರೂ ಸಹ ಅವ್ರು ಯೂರಿನ್ ಪಾಸ್ ಮಾಡ್ತಿರ್ತಾರೆ. ಅವರಿಗೆ ನಾವು ಹೆಚ್ಚಿನ ನೀರಿನಲ್ಲಿ ನಿಯಂತ್ರಣ ಹೇಳಲ್ಲ. ಈಗ ಕೆಲವೊಂದು ಕಿಡ್ನಿ ಡಿಸೀಸ್ ಅಲ್ಲಿ ಮೂತ್ರದಲ್ಲಿ ಜಾಸ್ತಿ ನೀರು ಹೋಗೋದೇನೆ ಒಂದು ಪ್ರಾಬ್ಲಮ್ ಇರುತ್ತೆ. ಅಂಥವ್ರಿಗೆ ನಾವು ನೀರನ್ನ ನಿಯಂತ್ರಣ ಮಾಡಿಬಿಟ್ರೆ ಅವ್ರಿಗೆ ಪ್ರಾಬ್ಲಮ್ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಅವ್ರಿಗೆ ಪಾಲಿಯೂರಿಯಾ ಇರುತ್ತೆ. ಸೊ ನಾವು ಹೇಗೆ ಹೇಳ್ತೀವಿ ಅಂತೇಳಿ ನಾವು ಸಿಂಪಲ್ ಆಗಿ ನಾನು ನನ್ನ ಪೇಷಂಟ್ಗೆ ಹೇಳೋದನ್ನ ನಿಮ್ಗೆ ಹೇಳ್ತೀನಿ. ಅವರು ನಾನು ಎಷ್ಟು ನೀರು ಕುಡಿಲಿ ಡಾಕ್ಟ್ರೆ ಅಂತ ಕೇಳಿದಾಗ ನಿಮ್ಮ ಯೂರಿನ್ ಎಷ್ಟು ಪಾಸ್ ಮಾಡ್ತೀರಾ ಅಷ್ಟು ನೀವು ನೀರು ಸೇವನೆ ಮಾಡ್ಬೋದು ಅಂತ. ಮತ್ತೆ ಅವರ BP ಏನಿರುತ್ತಲ್ಲ, ದಟ್ಸ್ ಅನ್ ಇಂಡಿಕೇಟರ್ ನಮಗೆ ಅವರಲ್ಲಿ ಹೈಡ್ರೇಷನ್ ಲೆವೆಲ್ ಹೇಗಿದೆ ಅಂತ. ಈಗ ಅವ್ರದ್ದು ತುಂಬ BP ಹೆಚ್ಚಿದೆ, ಕೈಕಾಲು ಊತಿದೆ ಅಂತ, ಅವ್ರ ಶರೀರದಲ್ಲಿ ನೀರಿನ ಅಂಶ ಹೆಚ್ಚಿದೆ ಅಂತ. ಸೊ ಹಾಗಾಗಿ ಅಂಥವ್ರಿಗೆ ನೀವು ನೀರನ್ನ ತುಂಬಾ ಕಡಿಮೆ ಸೇವನೆ ಮಾಡಬೇಕು. ನೀರ್ಗಿಂತ ಹೆಚ್ಚಾಗಿ ನಾವು ಅವ್ರಿಗೆ ಸಾಲ್ಟ್ ಹೇಳ್ತೀವಿ, ಆದಷ್ಟು ಸಾಲ್ಟ್ ಕಡಿಮೆ ಮಾಡಿ. ಈಗ ನಾವು ಹೇಳಿಲ್ವಾ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ. ಸೊ ಅವ್ರು ಜಾಸ್ತಿ ಉಪ್ಪು ತಗೊಂಡ್ರೆ ಏನ್ ಮಾಡ್ತಾರೆ? ನೀರು ಸೇವನೆ ಮಾಡ್ತಾರೆ. ಸೊ ನೀರು ಕುಡಿದಂಗೆ ಕಡಿಮೆ ಮಾಡಬೇಕು ಅಂದ್ರೆ ಸಾಲ್ಟ್ನ ಸೇವನೆನ ನೀವು ಕಡಿಮೆ ಮಾಡಿ ಅಂತ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಹೈಡ್ರೇಷನ್ ಎಕ್ಸಾಕ್ಟ್ ಇದ್ದಾಗ ಯೂರಿನ್ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇವನೆ ಮಾಡಬೇಕು. ಅದು ಕೆಲವ್ರಿಗೆ 1 ಲೀಟರ್ಗೆ ಬಂದು ನಿಂತ್ಕೋಬಹುದು, ಕೆಲವ್ರಿಗೆ 1.5 ಲೀಟ್ರು, ಕೆಲವ್ರಿಗೆ 2 ಲೀಟರ್ಗೆ ಸಹ ಇರ್ಬೋದು. ಸೊ ಎಲ್ಲಾರ್ಗು ಒಂದು ಬ್ಲಾಂಕೆಟ್ ಆಗಿ ಇಷ್ಟೇ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಕಸ್ಟಮೈಸ್ಡ್ ಇರ್ತದೆ. ಇನ್ನು ಆಹಾರ ಸೇವನೆಯಲ್ಲಿ ಏನೂ ಎಕ್ಸ್ಟ್ರಾ ಇಲ್ಲ ಮೇಡಮ್. 1 ಇಸ್ ಬ್ಯಾಲೆನ್ಸ್ ಡಯಟ್, ಇನ್ನೊಂದು ಪೊಟ್ಯಾಷಿಯಂ ಅಂಶ ಹೆಚ್ಚು ಸೇವನೆ ಮಾಡಬಾರ್ದು. ಈ ಕಿಡ್ನಿಯ ವೈಫಲ್ಯ ಸ್ಟೇಜ್ ಕೊಟ್ಟೋಗಿರುತ್ತಲ್ಲ ಅಂಥವರಲ್ಲಿ. ಯಾಕೆಂದ್ರೆ ನಮ್ಮ ಕಿಡ್ನಿ ಪೊಟ್ಯಾಷಿಯಂ ಹೊರಗಡೆ ಹಾಕುತ್ತೆ. ಈ ಕಿಡ್ನಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ನಾವು ಹೆಚ್ಚಿನ ಪೊಟ್ಯಾಷಿಯಂ ಸೇವನೆ ಮಾಡಿದ್ರೆ ಆ ಪೊಟ್ಯಾಷಿಯಂ ಅಂಶ ನಮ್ಮ ಶರೀರದಲ್ಲಿ ಜಾಸ್ತಿ ಆದ ಹಾರ್ಟಿಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಬಾಳೆಹಣ್ಣು ಮತ್ತು ಎಳನೀರು, ರಾಗಿ ಇವೆಲ್ಲದರಲ್ಲೂ ಸಹ ಪೊಟ್ಯಾಷಿಯಂ ಅಂಶ ಹೆಚ್ಚಿರುತ್ತೆ. ಸೊ ಅದನ್ನು ನಾವು ನಿಯಂತ್ರಿಸಲೇಬೇಕಾಗ್ತದೆ. ಹಂಗನ್ಬಿಟ್ಟು ಅದನ್ನು ಸೇವನೆ ಮಾಡಲೇಬೇಡಿ ಅಂತಲೂ ನಾವು ಹೇಳೋದಿಲ್ಲ, ತುಂಬ ಮಟ್ಟಿಗೆ ಅದನ್ನು ಲಿಮಿಟ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಪೊಟ್ಯಾಷಿಯಂ ಲೋ ಡಯಟ್ಸ್ ಇದ್ದಾವೆ. ಇದರಲ್ಲಿ ಆ್ಯಪಲ್, ಸೀಬೆಕಾಯಿ ಎಲ್ಲದನ್ನೆಲ್ಲ ಇದರಲ್ಲೆಲ್ಲ ಸ್ವಲ್ಪ ಪೊಟ್ಯಾಷಿಯಂ ಎಲ್ಲ ಕಡಿಮೆ. ಸೊ ಹಾಗಾಗಿ ಈ ಫ್ರೂಟ್ಸ್ನ ಅವರು ತಮಗೆ ಬೇಕಾದಷ್ಟು ಬಳಕೆ ಮಾಡಬೇಕು. ಇನ್ನು ಈ ರೆಡ್ ಮೀಟ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೂಡ ನಮಗೆ ಹಲವಾರು ಫಾಸ್ಫರಸ್ ಲೆವೆಲ್ಸು, ಪೊಟ್ಯಾಷಿಯಂ ಇವೆಲ್ಲ ಹೆಚ್ಚು ಇರುತ್ತೆ. ಮತ್ತು ಅದು ವೆರಿ ಹೈ ಪ್ರೋಟೀನ್. ಈ ಡಯಾಲಿಸಿಸ್ಗೆ ಮುನ್ನವಾದ ಕಿಡ್ನಿ ಡಿಸೀಸ್ ಸ್ಟೇಜ್ ಏನಿದೆ ಆಗ ಈ ಮೀಟ್ನ ಬಳಸೋದ್ರಿಂದ ನಮ್ಮ ಪ್ರಾಬ್ಲಮ್ ಹೆಚ್ಚಾಗ್ಬೋದು. ಹಾಗಾಗಿ ಅವರಲ್ಲಿ ನಾವು ಈ ರೆಡ್ ಮೀಟ್ ಸೇವನೆನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಕೆಲವರು ಏನು ಅನ್ಕೋತಾರೆ, ಅಯ್ಯೋ ಯೂರಿನಲ್ಲಿ ಪ್ರೋಟೀನ್ ಹೋಗ್ತಿದೆ ಅಂತ ಒಂದು ಕಾಯಿಲೆ ಹೇಳಿದ್ದಾರೆ, ಸೊ ನಾವು ಜಾಸ್ತಿ ಪ್ರೋಟೀನ್ ತಿನ್ನಬೇಕು ಅಂತ ಕೆಲವೊಬ್ರು ಅನ್ಕೋತಾರೆ. ಇನ್ನು ಕೆಲವರು ಸರ್ ಕಿಡ್ನಿ ಡಿಸೀಸ್ ಅವರು ಜಾಸ್ತಿ ಪ್ರೋಟೀನ್ ತಗೋಬಾರ್ದಲ್ವಾ, ಈ ಥರ ಎಲ್ಲೋ ನಾನು ಕೇಳಿದ್ದೀನಿ ಅಂತ. ನಾನು ಅದನ್ನೇ ಹೇಳಲಿಕ್ಕೆ ಬರ್ತೀವಿ. ಎಲ್ಲದನ್ನು ಒಂದು ಬ್ಲ್ಯಾಂಕೆಟ್ ಆಗಿ ಟ್ರೀಟ್ ಮಾಡಲಿಕ್ಕೆ ಬರೋದಿಲ್ಲ. ಪ್ರೋಟೀನ್ ಅಂಶನ ನಿಯಂತ್ರಣ ಮಾಡಲೇಬೇಕು. ಯಾರಲ್ಲಿ ಈ ಡಯಾಲಿಸಿಸ್ಗೆ ಮುನ್ನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜಸ್ ಇದೆಯಲ್ಲ ಅವರಲ್ಲಿ. ಅದರಲ್ಲೂ ಮುಖ್ಯವಾಗಿ ನಾವು ನಿಯಂತ್ರಣ ಮಾಡಬೇಕಾಗಿರೋಂಥದ್ದು ಯಾವುದು? ಈ ಅನಿಮಲ್ ಪ್ರೋಟೀನ್ ಹೇಳಿದ್ನಲ್ಲ, ರೆಡ್ ಮೀಟ್. ಆದರೆ ಸಿಂಪಲ್ ಪ್ರೋಟೀನ್ ಲೈಕ್ ಎಗ್ ವೈಟ್ ವಿಚ್ ಇಸ್ ವೆರಿ ಗುಡ್. ಸ್ವಲ್ಪ ಮಟ್ಟಿಗೆ ಪ್ಲಾಂಟ್ ಪ್ರೋಟೀನ್ಸ್ ಅಂದರೆ ಈ ಮೊಳಕೆ ಕಟ್ ಕಾಳು ಅವನ್ನೆಲ್ಲ ಸೇವನೆ ಮಾಡ್ಬೋದು. ಅದರಲ್ಲೂ ನಾವು ಕೆಲವೊಂದು ಅಡ್ವೈಸ್ ಕೊಡ್ತೀವಿ ಅವ್ರಿಗೆ. ಈ ಕಾಳುಗಳು ಸೊಪ್ಪನ್ನ ತಗೋಬೇಕು ಅಂದರೆ ಕಿಡ್ನಿ ಪೇಷಂಟ್ಸು ಅದನ್ನ ಚೆನ್ನಾಗಿ ಬೇಯಿಸಿ ಅದನ್ನು ಬಸದ್ಬಿಡಿ ಅಂತ. ಅದರಿಂದ ಬರ್ತಕ್ಕಂಥ ನೀರನ್ನ ನೀವು ಬಳಸಬೇಡಿ, ನಿಮ್ಮ ಮನೆಯವ್ರು ಬಳಸಲಿ. ಆ ಸಪ್ರೇಟಾಗಿ ಕಾಳು ಮತ್ತು ಸೊಪ್ಪು ತಗೊಂಡು ನೀವು ಬಳಸಿ. ಸೊ ಹೀಗೆ ಪ್ರತಿಯೊಂದು ಕಿಡ್ನಿ ಪೇಷಂಟ್ಗೂ ಏನು ಕಾರಣದಿಂದ ಕಿಡ್ನಿ ಡಿಸೀಸ್ ಬಂದಿದೆ ಅಂತ ನೋಡಿ ಅವ್ರಿಗೆ ಕಸ್ಟಮೈಸ್ಡ್ ರೀನಲ್ ಡಯಟ್ ನಾವು ಕೊಡ್ತೀವಿ. ಪ್ರತಿ ವರ್ಷ ಈ WHO ಕಿಡ್ನಿ ದಿನಕ್ಕೆ ಒಂದು ಘೋಷವಾಕ್ಯನ ಹೊರಡಿಸುತ್ತೆ. ಮೊದಲೇ ಒಂದು ಘೋಷವಾಕ್ಯ ಇದೆ, ಕಿಡ್ನಿ ಹೆಲ್ತ್ ಫಾರ್ ಆಲ್ ಅಂತ. ಆದ್ರೆ ಪ್ರತಿ ವರ್ಷ ಅದರ ಸಬ್ ಥೀಮ್ ಒಂದು ಬರುತ್ತೆ. ಈ ವರ್ಷದ ಥೀಮ್ ಏನು ಸರ್? ಮೇಡಮ್, ವರ್ಲ್ಡ್ ಕಿಡ್ನಿ ಡೇ 2ನೇ ಗುರುವಾರ ಆಫ್ ಮಾರ್ಚ್ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒಂದು ಬ್ರಾಡ್ ನೀವು ಹೇಳ್ದಂಗೆ ಒಂದು ಥೀಮ್ ಇದೆ, ದಟ್ ಈಸ್ ಕಿಡ್ನಿ ಹೆಲ್ತ್ ಫಾರ್ ಆಲ್. ಅದು ಎಲ್ಲರಿಗೂ ಹೆಲ್ತ್ ಸಿಗ್ಲಿ ಅಂತ. ದ ಸಬ್ ಥೀಮ್ ಪ್ರತಿ ವರ್ಷ ಬಿಡ್ತಾರೆ. ಹಾಗೆ ಈ ವರ್ಷ 2026 ಒಂದು ಸಬ್ ಥೀಮ್ ಬಂದು ಕೇರಿಂಗ್ ಫಾರ್ ಪೀಪಲ್ ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್. ಈಗ ನೋಡಿ ಮೇಡಮ್,
ಈ ಇರ್ತಕ್ಕಂಥ ಪ್ಲಾನೆಟ್ನಲ್ಲಿ ತುಂಬಾ ಅಡ್ವಾನ್ಸ್ಡ್ ಪ್ರಾಣಿ ಅಂದ್ರೆ ಮನುಷ್ಯ ಅಂತ ನಾವು ಭಾವಿಸಿದೀವಿ ಅಲ್ವಾ, ಅಂತ ನಾವು ಭಾವಿಸಿದೀವಿ ಅಷ್ಟೇ. ಸೊ ನಾವೇನ್ ಮಾಡ್ತೀವಿ, ನಾವೇನೇ ಆವಿಷ್ಕಾರ ಮಾಡಿದ್ರು ವಾಟ್ ಈಸ್ ಬೆಸ್ಟ್ ಫಾರ್ ದಿ ಹ್ಯೂಮನ್, ಮನುಷ್ಯನಿಗೆ ಏನು ಉತ್ತಮ ಅದನ್ನ ಮಾತ್ರ ಧ್ಯೇಯ ಆಗಿಟ್ಕೊಂಡು ನಾವು ಎಲ್ಲ ರಿಸರ್ಚ್ನ ಮಾಡ್ತಾ ಇದ್ವಿ. ಈಗ ಮನುಷ್ಯನಿಗೆ ಅನುಕೂಲವಾಗೋ ಹಾಗೆ ನಾವು ವಾಹನಗಳನ್ನ ಮಾಡ್ಕೊಂಡ್ವಿ, AC ಕಂಡಿಡ್ಕೊಂಡ್ವಿ. ಇದೆಲ್ಲ ಮಾಡ್ಬೇಕಾದ್ರೆ ನಾವು ಒಂದನ್ನ ಮಿಸ್ ಮಾಡ್ಬಿಟ್ವಿ, ನಮ್ಮನ್ನ ವಾತಾವರಣ, ನಮ್ಮ ಈ ಭೂಮಿ ತಾಯಿ ಮೇಲೆ ನಾವು ಏನ್ ಎಫೆಕ್ಟ್ಸ್ ಮಾಡ್ತಿದೀವಿ ಅಂತ. ಸೊ ಈ ವರ್ಷ ಆ ವಿಚಾರನ ಮುಖ್ಯ ಧ್ಯೇಯವಾಕ್ಯವಾಗಿ ಈ ಎನ್ವಿರಾನ್ಮೆಂಟ್ ಮತ್ತೆ ಈ ಭೂಮಿಯ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ಕೇರಿಂಗ್ ಫಾರ್ ಪೀಪಲ್ ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್ ಅಂತ ಒಂದು ಥೀಮ್ ಇಟ್ಕೊಂಡಿದೀವಿ ಮ್ಯಾಮ್. ಇದರಲ್ಲಿ ಮನುಷ್ಯನ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಏನೇನೆಲ್ಲ ಮಾಡಬೇಕು, ಅದ್ರ ಜೊತೆಗೆ ಈ ಪ್ಲಾನೆಟ್ ನಮ್ಮ ಭೂಮಿ ತಾಯಿನ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ನಾವು ಉತ್ಪನ್ನ ಮಾಡ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಹೇಗೆ ನಿಯಂತ್ರಿಸಬೇಕು, ಇದನ್ನೆಲ್ಲ ನಿಟ್ಟಿನಲ್ಲಿ ಇಟ್ಕೊಂಡು ಈ ವರ್ಷ ವರ್ಲ್ಡ್ ಕಿಡ್ನಿ ಡೇ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಹಲವಾರು ಆಸ್ಪತ್ರೆಗಳಿಂದ, ನಮ್ಮ ಅಸೋಸಿಯೇಷನ್ ವತಿಯಿಂದ ಈ ವರ್ಲ್ಡ್ ಕಿಡ್ನಿ ಡೇ ದಿನ ಕೆಲವೊಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ. ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ. ಅದರಲ್ಲಿ ಮೀಡಿಯಾ ಮುಖಾಂತರ ನಾವು ಕಿಡ್ನಿ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೀವಿ. ಇನ್ನು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ನ ಬರಿತೀವಿ. ಇದ್ರ ಜೊತೆಗೆ ಆ ದಿನ ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರು ತಮ್ಮ ಕಿಡ್ನಿಯ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಬೇಕು ಅಂತ ಬಯಸ್ತಾರೆ ಅವ್ರಿಗೆ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಕೂಡ ಇಟ್ಟಿರ್ತೀವಿ. ಇನ್ನು ಈ ವೈದ್ಯರು ಯಾರೀಗ MBBS ಸ್ಟೂಡೆಂಟ್ಸ್ ಇದ್ದಾರೆ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಈ ಕಿಡ್ನಿ ಡೇ ಬಗ್ಗೆನೆ ಮತ್ತೆ ಈ ನಮ್ಮ ಥೀಮ್ ಏನಿದೆ ಅದ್ರ ಬಗ್ಗೆ ಹೊಸ ಐಡಿಯಾಸ್ ತಮ್ಮದೇನಿದೆ. ಯಾಕೆಂದ್ರೆ ಈಗ ಬರ್ತಕ್ಕಂಥ ಮಕ್ಕಳಿಗೆ ನಮ್ಗಿಂತ ಜಾಸ್ತಿ ಐಡಿಯಾಸ್ ಇರುತ್ತೆ. ಸೊ ಅವ್ರು ಅದ್ರ ಕುರಿತು ಕೆಲವೊಂದು ಸೆಮಿನಾರ್ಸ್ ಮಾಡ್ತಾರೆ, ಕೆಲವೊಮ್ಮೆ ರೋಲ್ ಪ್ಲೇ ಮಾಡ್ತಾರೆ, ಸೊ ದಟ್ ಸಾಮಾನ್ಯ ಜನತೆಗೆ ತಿಳಿಬೇಕು. ಈಗ ನಾವು ಹೇಳಿದ ಹಾಗೆ ಕಿಡ್ನಿ ಹೆಲ್ತ್ ನಮ್ಮನ್ನು ನೋಡ್ಕೊಳ್ಳೋದು ಜೊತೆಗೆ ನಾವು ಪ್ಲಾನೆಟ್ಗೆ ಅದರಿಂದ ಜಾಸ್ತಿ ಹಾನಿ ಮಾಡಬಾರ್ದು. ನಾವು ಒಂದೇ ಒಂದು ವಿಚಾರ ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಡಯಾಲಿಸಿಸ್ ನೀವು ಹೇಳಿದ್ರಲ್ಲ, ಡಯಾಲಿಸಿಸ್ನಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂಥ ಪದಾರ್ಥ ಅಂದರೆ ವಾಟರ್. ಒಂದೇ ಒಂದು ಸೆಷನ್ ನಾವು ಒಬ್ಬನಿಗೆ 4 hours ಡಯಾಲಿಸಿಸ್ ಕೊಡಬೇಕು ಅಂದರೆ ಕನಿಷ್ಠ ಅಂದರೂ 120 to 140 ಲೀಟರ್ಸ್ ಆಫ್ ವಾಟರ್ ಬಳಸ್ತೀವಿ ಅಲ್ವಾ. ಮತ್ತೆ ಆ ಡಯಾಲಿಸಿಸ್ ಮಾಡ್ಬೇಕಾದ್ರೆ ಪೇಷಂಟ್ಗೆ ಬಳಸ್ತಕ್ಕಂಥ ನೀಡಲ್, ಆ ಟ್ಯೂಬಿಂಗ್ಸ್, ಆ ಡಯಲೈಸರ್ ಇವೆಲ್ಲ ತ್ಯಾಜ್ಯಕ್ಕೆ ಹೋಗುತ್ತೆ. ನೀವು ಯೋಚನೆ ಮಾಡಿ, ನಮ್ಮ ಸಂಸ್ಥೆನಲ್ಲೇ ಪ್ರತಿದಿನ 75 to 80 ಸೆಷನ್ಸ್ ಆಗ್ತಾ ಇದೆ. ಎಷ್ಟು ತ್ಯಾಜ್ಯ ಉತ್ಪನ್ನ ಮಾಡ್ತಾ ಇದೀವಿ. ಈ ಎಲ್ಲ ಮಾಡ್ಬೇಕಾದ್ರೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಏನ್ ಮಾಡಿರೋದು ಮನುಷ್ಯನ ಆರೋಗ್ಯದ ಬಗ್ಗೆ ಮಾತ್ರ. ಹೌದು. ಈ ತ್ಯಾಜ್ಯ ವಸ್ತುಗಳನ್ನ ನಾವು ಸರಿಯಾದ ರೀತಿನಲ್ಲಿ ನಿರ್ವಹಣೆ ಮಾಡದೆ ಹೋದ್ರೆ ಅದರಿಂದ ನಮ್ಮ ಪ್ಲಾನೆಟ್ಗೆ ತೊಂದರೆ ಆಗುತ್ತಲ್ವ. ಆ ಪ್ಲಾನೆಟ್ಗೆ ತೊಂದರೆ ಆದಾಗ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಎಲ್ಲರಿಗೂ ಅದರಿಂದ ಸೆಕೆಂಡರಿ ಎಫೆಕ್ಟ್ಸ್ ಆಗೇ ಆಗುತ್ತೆ. ಅದು ಅಲ್ಟಿಮೇಟ್ಲಿ ನಮ್ಮ ಮೇಲೆ ವಾಪಸ್ ಬಂದೇ ಬರುತ್ತೆ. ಸೊ ಈ ದೃಷ್ಟಿಯಿಂದ ನಾವು ಈ ವರ್ಷ ಈ ಕೇರಿಂಗ್ ಫಾರ್ ಪೀಪಲ್ ಪ್ರೊಟೆಕ್ಟಿಂಗ್ ದ ಅರ್ತ್ ಅಂದರೆ ಮನುಷ್ಯನ ಆರೋಗ್ಯದ ಜೊತೆಗೆ ನಮ್ಮ ಭೂಮಿಯ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷದ ಕಿಡ್ನಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಈ ಮೂತ್ರಪಿಂಡಗಳ ಆರೋಗ್ಯದ ಬಗ್ಗೆ ಕೇಳುಗರಿಗೆ ಏನು ಸಂದೇಶ ಹೇಳ್ತೀರಾ? ಮೂತ್ರಪಿಂಡಗಳು ನಮ್ಮ ಶರೀರದ ಒಂದು ಬಹಳ ಮುಖ್ಯವಾದ ಅಂಗ. ಹಾಗಾಗಿ ನಮ್ಮ ಮೂತ್ರಪಿಂಡದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ಬಹಳ ಅವಶ್ಯಕ. ಸಪೋಸ್ ಇವಾಗ ಆರೋಗ್ಯನ ನಾವು ಕಾಪಾಡ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಪಟ್ವಿ, ಆದರೂ ಮೂತ್ರಪಿಂಡದ ಕಾಯಿಲೆ ಬಂದ್ಬಿಟ್ಟಿದೆ. ಡೋಂಟ್ ಲೂಸ್ ಹೋಪ್ ಇದೆ. ಕಿಡ್ನಿ ಸಂಪೂರ್ಣ ವೈಫಲ್ಯ ಆದ ನಂತರ ಕೂಡ ನಿಮಗೆ ಜೀವನ ಇದೆ. ಅದು ಡಯಾಲಿಸಿಸ್ಗಿಂತ ಬೆಟರ್ ಅನ್ನೋದಾದರೆ ಕಿಡ್ನಿ ಕಸಿ. ಸೊ ಮೇಡಮ್, ಈ ಕಾರ್ಯಕ್ರಮದ ಮೂಲಕ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಕಿಡ್ನಿ ವೈಫಲ್ಯ ಆದ ತಕ್ಷಣ ಎಂಡ್ ಆಫ್ ಲೈಫ್ ಅನ್ಕೋಬೇಡಿ. ಕಿಡ್ನಿ ವೈಫಲ್ಯ ಆದ ನಂತರ ಕೂಡ ಕೆಲವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಕೆಲವರು ಸಿವಿಲ್ ಸರ್ವಿಸಸ್ ಕ್ಲಿಯರ್ ಮಾಡಿದ್ದಾರೆ, ವೈದ್ಯರು ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಜೀವನ ಇನ್ನೂ ಇದೆ. ಈ ಆಶೋ ಮನೋಭಾವದಿಂದ ನಾನು ಎಲ್ಲರಿಗೂ ಕಿಡ್ನಿ ಹೆಲ್ತ್ ಫಾರ್ ಆಲ್ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು ಶಶಿಕಿರಣ್ ಅವರೇ. ವಿಶ್ವ ಮೂತ್ರಪಿಂಡ ದಿನಾಚರಣೆಯ ಅಂಗವಾಗಿ ಮೂತ್ರಪಿಂಡಗಳ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು, ಅಕಸ್ಮಾತ್ ಮೂತ್ರಪಿಂಡದ ಆರೋಗ್ಯ ಹಾಳಾದರೂ ನಿಮಗೆ ಮುಂದಿನ ಜೀವನ ಇನ್ನೂ ಇದೆ ಅಂತ ನಮ್ಮ ಕೇಳುಗರಿಗೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.
ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಮೂತ್ರಪಿಂಡ ದಿನಾಚರಣೆಯ ಸಂದರ್ಭದಲ್ಲಿ ಮೂತ್ರಪಿಂಡ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಮೂತ್ರಪಿಂಡಗಳ ಆರೈಕೆ ಈ ಕುರಿತು ಮೈಸೂರಿನ ನೆಫ್ರೋಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಶಿಕಿರಣ್ ಕೆಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.